ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ಅನ್ಕರಿ ಚಿಕನ್ ಚಾಪ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ. ಇವಾಗ ಅನ್ಕಿರೋ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡ್ಗೇಸಿಂದ ಕಟ್ ಮಾಡ್ಕೊಂಡ್ಗೇಸಿಂದ ಇಟ್ಕೊಂಡು ನೋಡಿರಿ ಫ್ರೆಂಡ್ಸ್. ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕ್ಯಂಡು ಚಂದ ಕೆಂಪಗಾಗತ್ತನ ಉರಿಬೇಕು ನೋಡಿರಿ. ಇವಾಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಟೈಮಿಗೆ ಅನ್ಕರಿ ಹಸಿಮೆಣ್ಸಿನ್ಕಾಯಿ ತೊಗೊಂಡ್ಗೇಸಿಂದ ತೊಳ್ಕೊಂಡ್ನಿ ಅವನ್ನ ಹುರ್ಕೋಬೇಕು ನೋಡಿರಿ. ಇವಾಗ ಹುರ್ಕೊಂಡು ಒಂದು ಟೊಮೆಟೊ ತೊಗೊತೀನಿ ನೋಡಿರಿ, ಅದನ್ನು ಚಂದ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ. ತೊಳ್ಕೊಂಡ್ಗೇಸಿಂದ ಅದನ್ನು ಹುರ್ಕೈತಿ ನೋಡಿರಿ. ಇವಾಗ ಅದನ್ನಕ್ಕಿರ ಅಲ್ಲನ ಹಾಕಿಲೈತಿ ನೋಡಿರಿ. ಇಷ್ಟು ಅಲ್ಲ ಹಾಕ್ಯಂಡ್ಗೇಸಿಂದ ಬಳ್ಳೆನ ಒಂದು ಗಡ್ಡೆ ಬಳ್ಳೆ ಸುಲ್ಕೊಂಡು ಇಟ್ಕೊಂಡು ನೋಡಿರಿ. ಅವ್ನು ಚಂದ ಹುರ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಪುಟಾಣಿ ತೊಗೊಂಡು ನೋಡಿರಿ, ಲವಂಗ, ಒಂದು ಏಲಕ್ಕಿ, ಮೆಣಸು, ಸೋಂಪು ತೊಗೊಂಡ್ಗೇಸಿಂದ ಅವನ್ನ ಹಾಕಿಂದು ನೋಡಿರಿ. ಹಾಕಿಂದ್ಗೇಸಿಂದ ಚಂದ ಹುರ್ಕೋಬೇಕು ನೋಡಿರಿ. ಇವಾಗ ಎಷ್ಟಾದ್ರೆ ಸಾಕು ನೋಡಿರಿ. ಇವಾಗ ಅನ್ಕಿರ ತಣ್ಣಗಾಲಕ್ಕೆ ಇಟ್ಕೊಂಡು ನೋಡಿರಿ. ಇವಾಗ ಇಟ್ಕೊಂಡ್ಗೇಸಿಂದ ಒಂದು ಬೋಗಣಿ ಇಟ್ಕೊತಿ ನೋಡಿರಿ. ಇವಾಗ ಬೋಗಣಿ ಇಟ್ಕೊಂಡ್ಗೇಸಿಂದ ಇಷ್ಟು ಎಣ್ಣೆ ಹಾಕಿಲೈತಿ ನೋಡಿರಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಯಂಡು ಅದು ಇನ್ನಷ್ಟು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕಿಲೈತಿ ನೋಡಿರಿ. ಮತ್ತೊಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಅರ್ಶಿಣ ಪುಡಿ ಹಾಕೈತಿ ನೋಡಿರಿ. ಅರ್ಶಿಣ ಪುಡಿ ಹಾಕ್ಯಂಡ್ಗೇಸಿಂದ ಚಂದ ತಿರುಗಬೇಕು ನೋಡಿರಿ. ಇವಾಗ ತಿರುಗಿದ ಮೇಲೆ ಅನ್ಕಿರ ಚಿಕನ್ ತೊಳ್ಕೊಂಡು ಇಟ್ಕೊಂಡು ನೋಡಿರಿ. ಚಿಕನ್ ತೊಳ್ಕೊಂಡು ಇಟ್ಕೊಂಡು ಹಾಕ್ಯಂಡು ನೋಡಿರಿ. ಇದಕ್ಕೆ ಚಂದ ನೀರು ಬತ್ತತನ ಚಂದ ಎಣ್ಣೆಗೆ ಕುದಿಸ್ಬೇಕು ನೋಡಿರಿ. ಅದು ಚಿಕನ್ ಅನ್ಕಿರ ಚಿಕನ್ ಕುದಿಯತಾನ ಸ್ವಲ್ಪ ಮುಚ್ಚುತ್ತೆ ನೋಡಿರಿ. ಇವಾಗ ಮುಚ್ಚಿಗೇಸಿಂದ ಮಸಾಲೆ ರುಬ್ಕೊಂಡಿದ್ದು ನೋಡಿರಿ. ಇವಾಗ ಮಸಾಲೆ ರುಬ್ಕೊಂಡ್ಗೇಸಿಂದ ಇವಾಗ ನೋಡಿರಿ ಚಿಕನ್ ತೆರ್ಕೈತಿ ನೋಡಿರಿ. ಇವಾಗ ತೆರೆದ್ರೆ ನೀರು ಇಷ್ಟು ಬಿಡ್ಲತ್ತು ನೋಡಿರಿ. ನೀರು ಅಷ್ಟು ಬತ್ತತನ ಚಂದ ಸಣ್ಣ ಉರಿಯಾಗಿ ಇಟ್ಕೋಬೇಕು ನೋಡಿರಿ. ಇವಾಗ ಅನ್ಕಿರ ಮಸಾಲೆ ರುಬ್ಬಿದ ಹಾಕೈತಿ ನೋಡಿರಿ. ಇವಾಗ ಈ ಥರ ಚಿಕನ್ ಈ ಥರ ಎಣ್ಣೆಗೆ ಕುದಿಲತ್ತು ನೋಡಿರಿ. ಮಸಾಲೆ ರುಬ್ಕೊಂಡು ಹಾಕೈತಿ ನೋಡಿರಿ. ಇವಾಗ ಚಂದ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇವಾಗ ಚಿಕನ್ ಚಾಪ್ಸ್ ಅಂದ್ರೆ ಮಸ್ತ್ ಇರ್ತದೆ ರೀ. ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ ನೋಡಿರಿ. ರುಬ್ಬಿದಿಷ್ಟು ನೀರು ಹಾಕಿಲೈತಿ ನೋಡಿರಿ. ಜಾಸ್ತಿ ಏನು ಗ್ರೇವಿ ಥರನೂ ಮಾಡ್ಕೊಬೇಡ್ರಿ. ಅಷ್ಟೇ ಚಿಕನ್ ಚಾಪ್ಸ್ ಅಂದ್ರೆ ಇಷ್ಟಿದ್ರೆ ಸಾಕು ನೋಡಿರಿ. ಇನ್ನೊಂದು 5 ನಿಮಿಷ ಸಣ್ಣ ಉರಿದಾಗೆ ಕುದಿಸ್ಬೇಕು ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲೈತಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಂಡು ಇವಾಗ ಧನಿಯಾ ಪುಡಿನ ಹಾಕ್ಯಂಡು ನೋಡಿರಿ. ಇವಾಗ ಚಂದ ತಿರುಗ್ಬೇಕು ನೋಡಿರಿ. ತಿರುಗೇಸಿಂದ ಇಷ್ಟು ಮುಚ್ಚಬೇಕು ನೋಡಿರಿ. ಇವಾಗ ಒಂದು 10-15 ನಿಮಿಷ ಸಣ್ಣ ಉರಿದಾಗೆ ಕುದಿಸ್ಕೋಬೇಕು ನೋಡಿರಿ. ಇವಾಗ ಈ ಥರ ಐತೆ ನೋಡಿರಿ ಚಿಕನ್ ಚಾಪ್ಸ್ ಅನ್ಕಿರಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡಿರಿ. ಟೇಸ್ಟ್ನೂ ತುಂಬ ಚಂದ ಇರ್ತದೆ ನೋಡಿರಿ. ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಅನ್ಕಿರ ಒಂದು 5 ನಿಮಿಷ ಮುಚ್ಚಿದೆ ನೋಡಿರಿ. ಮುಚ್ಚಿಗೆಸಿಂದ ರೆಡಿ ಆಯ್ತು ನೋಡಿರಿ ಚಿಕನ್ ಚಾಪ್ಸ್. ಅಂದ್ರೆ ಚಪಾತಿದಾಗ, ಅನ್ನದಾಗೂ ಎಲ್ಲರದಾಗೂ ಸೂಪರ್ ಆಗಿರ್ತದೆ ನೋಡಿರಿ. ಈ ಥರ ರೆಡಿ ಆಯ್ತು ನೋಡಿರಿ. ಕಲರ್ ಅಂದ್ರೆ ಮಸ್ತ್ ಬಂದು ನೋಡಿರಿ. ಟೇಸ್ಟ್ನೂ ಭಾರಿ ಇರ್ತದೆ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.